ಹಲೋ ಹಲೋ ಸಾರಿ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ ಆಯ್ತಾ. ಪರವಾಗಿಲ್ಲ ಬಿಡಿ. ಯಾಕೆ ತುಂಬ ಟೆನ್ಷನಲ್ಲಿದ್ದೀರಾ, ಏನಾಯಿತು? ಏನೂ ಇಲ್ಲಪ್ಪ. ಅದು ಅದು ಇದು ಅಂತ ಕೆಲಸಗಳು ಇದ್ದೇ ಇರುತ್ತಲ್ಲ. ಹಾಂ ಹೌದು ಇರುತ್ತೆ ಬಿಡಿ. ನೀವೇನು ಈ ಕಡೆ? ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋ ಕಲ್ಯಾಣಿನ ಮಾತಾಡಿಸ್ಕೊಂಡು ನಾವು ಕೊಟ್ಟಿರೋ ಸೀರೆ ಒಡವೆ ಎಲ್ಲ ಹಾಕ್ಕೊಂಡು ಅವಳು ಹೇಗೆ ಕಾಣಿಸ್ತಾಳೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಕಾಣಿಸ್ತಾ ಇಲ್ಲ, ಫುಲ್ ರೆಡಿ ಆಗಿಬಿಟ್ಲಾ? ತುಂಬ ಚೆನ್ನಾಗಿದೆ. ನೀವು ಕೊಟ್ಟಿರೋ ಸೀರೆನೇ ಉಟ್ಕೊಂಡಿದ್ದಾಳೆ, ಒಡವೆ ಹಾಕ್ಕೊಂಡಿದ್ದಾಳೆ, ತುಂಬ ಚೆನ್ನಾಗಿ ಕಾಣ್ತಿದ್ಲು. ಅಯ್ಯೋ ಮತ್ತೆ ಕರೀರಿ ಅಲ್ಲ, ಅವಳು ಸಿಂಗಾರ ಮಾಡ್ಕೊಂಡಿರೋದು ನೋಡಬೇಕು ಅಂತ ನಾನು ತುಂಬ ಕುತೂಹಲದಿಂದ ಇದ್ದೀನಿ. ನಾನು ನೋಡಿ ಸಂತೋಷ ಪಡ್ತೀನಿ, ಕರೀರಿ. ಅದು ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ. ಈಸಿನಾ? ಅಂದರೆ ಅದೇನೋ ಫೋಟೋ ತೆಗೆಸ್ಕೋಬೇಕು ಅಂತ ಹೋದ್ಲು. ನಿಮಗೆ ಗೊತ್ತಲ್ಲ, ಈಗಿನ ಕಾಲದ ಮಕ್ಕಳು ಮದುವೆ ಕೆಲಸದಕ್ಕಿಂತ ಹೆಚ್ಚಾಗಿ ಫೋಟೋಗಿನೇ ಮಹತ್ವ ಕೊಡ್ತಾರೆ ಅಲ್ವಾ? ಹೌದು ಫೋಟೋ ಹುಚ್ಚು ಜಾಸ್ತಿನೇ ಇರುತ್ತೆ ಬಿಡಿ. ಆದರೆ ನಾನು ಫೋಟೋ ಏರಿಯಾಯಿಂದನೇ ಬಂದೆ, ಯಾರು ಕಾಣಿಸೇ ಇಲ್ವಲ್ಲ. ಅದು ಅದೇನೋ ದೇವಸ್ಥಾನದ ಮುಂದೆ ಫೋಟೋ ತೆಗಿಬೇಕು ಅಂತಿದ್ರಪ್ಪ. ಬಹುಶಃ ಅಲ್ಲಿ ಹೋಗಿರ್ಬೋದೇನೋ. ಹೋಗಿರ್ಬೇಕು. ಫುಲ್ ರೆಡಿ ಆಗಿದ್ದಾಳೆ ಅಂತ ಬೇರೆ ಹೇಳ್ತಿದ್ರಲ್ಲ, ಹೋಗಿ ಬರಲಿ ಬಿಡಿ. ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಮಕ್ಕಳು. ಇನ್ನೊಂದ್ಸಲ ಒಳಗೆ ನೋಡಿ ಅಲ್ಲ, ನಿಮಗೆ ಗೊತ್ತಿಲ್ಲದೆ ಏನಾದರೂ ಒಳಗೆ ಹೋಗಿರ್ಬೋದಾ ಅಂತ. ಯಾಕೆಂದರೆ ಅಲ್ಲಿ ನಂಗೆ ಕಾಣಿಸ್ಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಇಲ್ಲ, ಎಲ್ರಿಗಿಂತ ಮುಂಚೆ ನಾನೇ ಇಲ್ಲಿಗೆ ಬಂದಿದ್ದು. ಅವಳು ಒಳಗಡೆಗೆ ಬಂದಿಲ್ಲ. ಅಯ್ಯೋ, ನಾನು ಅವಳನ್ನ ನೋಡ್ಕೊಂಡು ಹೋಗಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ ಗೊತ್ತಾ. ಏನು ಮಾಡೋಕ್ಕಾಗತ್ತೆ, ಪರವಾಗಿಲ್ಲ ಬಿಡಿ, ಬರ್ತೀನಿ. ನಾವು ಕೊಟ್ಟಿರೋ ಸೀರೆ ಒಡವೆ ಎಲ್ಲ ಇಲ್ಲೇ ಬಿದ್ದು ಹೊರಲಾಡ್ತಿದ್ಯಲ್ಲ. ರೆಡಿಯಾಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ರು ಅವರಮ್ಮ. ಅಂದರೆ ಸುಳ್ಳು ಹೇಳಿದ್ದಾರೆ. ಸುಳ್ಳು ಯಾಕೆ ಹೇಳ್ತಾರೆ? ಏನೋ ಮುಚ್ಚಿಡೋಕೆ, ಏನೋ ಮುಚ್ಚಿಡ್ತಾ ಇದ್ದಾರೆ ಇವರು. ಇಲ್ಲ ಯಾಕೆ ನಿಲ್ಸಕ್ಕೆ ಹೇಳ್ದೆ? ಹೇಳ್ತೀನಿ ಬನ್ನಿ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಇದು ರಾಜೇಶ್ ಮನೆ. ಹೌದು, ಅದಕ್ಕೆ ಕರ್ಕೊಂಡು ಬಂದಿದ್ದು. ಅಕ್ಕ ಇಲ್ಲಿದ್ದಾಳೆ ಅಂತನಾ? ನನ್ನ ಅಂದಾಜ್ ಪ್ರಕಾರ ಅವ್ರು ಇಲ್ಲಿಗೆ ಬಂದಿರ್ತಾರೆ. ಎಲ್ಲ ಬಿಟ್ಟು ಅದು ಈ ದಿನ ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಕಳೆದೋಗಿರೋ ಪ್ರೀತಿ ಜೊತೆ ಮಾತಾಡೋದಕ್ಕೆ. ಏನು ಹೇಳ್ತಿದ್ಯಾ? ಪ್ಲೀಸ್ ಅರ್ಥ ಆಗೋ ಥರ ಮಾತಾಡು. ಪ್ರೀತಿನ ಕಳ್ಕೊಂಡು ಅದೇ ಗುಂಗಲ್ಲಿ ಅದೇ ಬೇಜಾರಲ್ಲಿ ಅವರು ಖುಷಿನ ಹುಡುಕ್ತಾ ಇರ್ತಾರೆ. ಅವ್ರು ಅದರಲ್ಲೇ ಕಚ್ಕೊಂಡ್ಬಿಟ್ಟಿರ್ತಾರೆ. ಆ ಪ್ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹುಡ್ಕೊಂಡ್ಬಂದಿರ್ತಾರೆ. ಇದೊಂದು ಕಡೆನೆ ಅವ್ರ ಪ್ರೀತಿ ಜೀವಂತವಾಗಿರೋದಕ್ಕೆ ಸಾಧ್ಯ. ಇಲ್ಲಿ ಬಂದು ಅವ್ರು ಮಾತಾಡ್ತಾರೆ, ಮನಸ್ಸಲ್ಲಿರೋದನ್ನ ಹಂಚ್ಕೋತಾರೆ, ಹರಟೆ ಹೊಡಿತಾರೆ, ಪ್ರಶ್ನೆ ಕೇಳ್ತಾರೆ. ಅಂದರೆ ಅಕ್ಕನ ಪಾಲಿಗೆ ರಾಜೇಶ್ ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತನ? ಮೊದಲನೇ ಪ್ರೀತಿ ಸಾಯೋದಕ್ಕೆ ಹೇಗೆ ಸಾಧ್ಯ? ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೋತಿದ್ದಾರೆ ಅನ್ಸುತ್ತೆ. ಹೋಗಿ ನೋಡಿ ಅವ್ರು ಇರ್ತಾರ ಅಂತ. ಇದು ನಿನಗೆ ಹೇಗೆ ಗೊತ್ತು? ಅನುಭವ. ನನ್ನ ಮೊದಲನೇ ಪ್ರೀತಿ ನಮ್ಮಮ್ಮ. ನಾನು ಹೀಗೆ ಅವಳನ್ನ ಹುಡ್ಕೊಂಡು ಅವಳಿರೋ ಜಾಗಕ್ಕೆ ಹೋಗ್ತಾ ಇರ್ತೀನಿ. ಟೈಮ್ ಬಂದಾಗ ಅದೆಲ್ಲ ಬಿಡಿಸಿ ಹೇಳ್ತೀನಿ. ಮೊದಲು ಅದಕ್ಕೆ ಥರ ಹೋಗಿ ನೋಡಿ. ವರಪೂಜೆ ಎಲ್ಲ ಮುಗಿದಿದೆ, ಮುಹೂರ್ತ ಸಮಯ ಹತ್ರ ಬಂತು. ಹುಡುಗಿನ ಕರ್ಕೊಂಬನ್ನಿ. ಹುಡುಗಿ ಬರಲ್ಲ ಶಾಸ್ತ್ರಿಗಳೇ, ಮುಹೂರ್ತ ಮೀರಿ ಹೋದ್ರೂ ಹುಡುಗಿ ಬರೋದಿಲ್ಲ. ಯಶೋದ, ಏನ್ ಮಾತು ಅಂತ ಆಡ್ತಾ ಇದೆಯಾ? ಮಂಗಳಕರವಾದ ಸಮಯದಲ್ಲಿ ಅಮಂಗಳ ನುಡಿತಾ ಇದೆಯಾ? ಇನ್ನೇನ್ ಮಾತಾಡ್ಬೇಕಣ್ಣ? ಈ ಮನೆ ಸೊಸೆ
ಮನೆ ಬೆಳಗವಳು ನಮ್ಮನೆ ಮಹಾಲಕ್ಷ್ಮಿ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದೆಯೋ ಅವಳು ಇಲ್ಲಿ ಇಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಯಶೋದ. ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ ಅಣ್ಣ, ಆಗಿರೋದು ನಿನ್ನ ಸೊಸೆಗೆ. ಅಲ್ಲ, ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ಬಯಸಿದ್ಲಲ್ಲ ಅವಳಿಗೆ. ಮದುವೆ ಬೇಡ ಅಂತ ಮದುವೆ ಮನೆನೇ ಬಿಟ್ಟು ಓಡ್ ಹೋಗಿದ್ದಾಳೆ. ಯಶೋದ, ಸ್ವಲ್ಪ ಮೆತ್ತಗೆ ಮಾತಾಡು. ನೀನಾಡೋ ಮಾತಿನಿಂದ ಒಂದು ಹುಡುಗಿ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಪರಿಜ್ಞಾನ ನಿನಗಿರಲಿ. ಅಣ್ಣ, ನಂಗೆ ಯಾರ ಮೇಲೂ ದ್ವೇಷ ಇಲ್ಲ. ಅವಳ ಹೆಸರನ್ನ ಹಾಳು ಮಾಡಿ ಅವಳ ಘನತೆನ ಹಾಳು ಮಾಡೋದ್ರಿಂದ ನನ್ಗೇನ್ ಲಾಭ ಸಿಗುತ್ತಣ್ಣ? ನನಗೆ ನಮ್ಮ ಮನೆ ಮುಖ್ಯ, ನಮ್ಮ ಮನೇಲಿರೋ ಮಕ್ಕಳು ಮುಖ್ಯ, ನಮ್ಮ ಅಣ್ಣ ಮುಖ್ಯ ಅಣ್ಣ. ಅವಳಿಲ್ಲ ಅನ್ನೋದು ಅವ್ರ ಅಮ್ಮಗೂ ಗೊತ್ತಿದೆ, ಕೇಳಬೇಕಾದ್ರೆ. ಅಮ್ಮ, ಏನಿದೆಲ್ಲ? ಕಲ್ಯಾಣಿಯಲ್ಲಿ ಹೇಳಿಮಾ. ಮೇಕಪ್ ಹಾಕೊಳ್ಳೋದಕ್ಕೆ ಹೋಗಿದ್ದಾಳೆ, ಆಸ್ಪತ್ರೆಗೆ ಹೋಗಿದ್ದಾಳೆ, ಪೋಸ್ ಕೊಡಕ್ ಹೋಗಿದ್ದಾಳೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನು ಏನೇನ್ ಸುಳ್ಳು ಹೇಳ್ಬೇಕೋ ಎಲ್ಲ ಹೇಳಿ. ನೀವು ಮೆತ್ತಿರೋ ತೇಪೆ ಎಲ್ಲಾನು ಕಳಚಿ ಬೀಳ್ತಾ ಇದೆ, ಹೇಳಿ. ಅಮ್ಮ, ಏನಾದರೂ ಮಾತಾಡಿ. ಮುಹೂರ್ತ ಮೀರ್ ಹೋಗುತ್ತೆ. ಕಲ್ಯಾಣಿ ಎಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದ್ರೆ ತಾನೇ ಬರೋದಕ್ಕೆ. ನೀನು ಕಲ್ಯಾಣಿನ ಕರ್ಸಿ ಅಂತಂದ್ರೆ ಅವ್ರು ಎಲ್ಲಿಂದ ಕರ್ಸ್ತಾರಣ್ಣ ಇಲ್ದೇ ಇರೋಳನ್ನ? ನಾವು ಕೊಡ್ಸಿರೋ ಮದ್ವೆ ಸೀರೆ ಒಡವೆಗಳು ಎಲ್ಲ ರೂಮಲ್ಲಿ ಹಾಗೆ ಇಟ್ಟು ಹುಟ್ಟು ಸೀರೆನಲ್ಲೇ ಓಡ್ ಹೋಗಿದ್ದಾಳೆ. ಸದ್ಯ ಮದ್ವೆಗೆ ಮುಂಚೆನೆ ಓಡ್ ಹೋಗಿದ್ದಾಳೆ. ನಮ್ಮನೆಗೆ ಸೊಸೆಯಾಗಿ ಬಂದ ಮೇಲೆ ಏನಾದ್ರೂ ಓಡ್ ಹೋಗಿದ್ದಿದ್ರೆ ನಮ್ಮ ಮನೆತನದ ಮರ್ಯಾದೆ ಏನಾಗ್ಬೇಕಾಗಿತ್ತು, ಅಣ್ಣನ ಘನತೆ ಗೌರವ ಏನಾಗ್ಬೇಕಾಗಿತ್ತು. ಯಾಕೀಗೆಲ್ಲ ಮಾತಾಡ್ತಾ ಇದ್ದೀರಾ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ನನ್ನನ್ನು ಪ್ರಶ್ನೆ ಮಾಡಬೇಡಿ. ನಿಮ್ ಮಗಳು ಯಾವ ಹಿಂದೆಲ್ಲ ಓಡ್ ಹೋಗಿದ್ದಾಳಲ್ಲ ಅವಳನ್ನ ಪ್ರಶ್ನೆ ಮಾಡಿ. ಯಶೋದ, ಮಾತಿನ ಮೇಲೆ ನಿಗಾ ಇರಲಿ. ಒಂದು ಹೆಣ್ಮಗು ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪು. ಪ್ರೂಫ್ ಇಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇದೆ ನೀನು. ಅಣ್ಣ, ನಾನು ಸುಮ್ಮನೆ ಮಾತಾಡಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ಗೇನೀಗ ಪ್ರೂಫ್ ತಾನೇ ಬೇಕು? ತೋರಿಸ್ತೀನಿ, ನೋಡೋಣ ಇಲ್ಲಿ.